ಸರ್ ನಮಸ್ಕಾರ. ಎಲ್ರಿಗೂ ನಮಸ್ತೆ. ಎಲ್ರಿಗೂ ಗುಡ್ ಈವ್ನಿಂಗ್. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ಆಸ್ತಿ. ಒಂದು 8ರಿಂದ 9 ಎಕರೆ ಅಷ್ಟಿದೆ. ಅಂದರೆ ಓನರು 9 ಎಕರೆ ಅಂತ ಹೇಳಿದ್ರು. ಅದು ಆರ್ ಟಿ ಸಿ ತೊಗೊಂಡ್ರೆ ಗೊತ್ತಾಗುತ್ತೆ. ಈಗ ಅಲ್ಲಿ ನಾನು ಸ್ಪಾಟಲ್ಲಿ ದಿಶಾಂಕ್ ಓಪನ್ ಮಾಡಿದೆ, ಬಟ್ ಅದು ಓಪನ್ ಆಗಲಿಲ್ಲ. ಓಪನ್ ಆಗಿದ್ದರೆ ಎಷ್ಟು ಎಕರೆ ಇದೆ ಅಂತ ನಾನು ನೋಡಿ ಹೇಳ್ತಾ ಇದ್ದೆ. ಸುಮಾರು ವರ್ಷಗಳಿಂದ ಈ ಆಸ್ತಿನ ಹಾಗೆ ಇಟ್ಕೊಂಡಿದ್ರು. ಈಗೆಲ್ಲ ಅಚ್ಚುಕಟ್ಟು ಮಾಡಿ ಇದನ್ನು ವ್ಯಾಪಾರಕ್ಕೆ ಇಟ್ಟಿದ್ದಾರೆ. ಓಕೆ, ಇದು 8ರಿಂದ 9 ಎಕರೆ ಆಸ್ತಿ, ಸಂಪೂರ್ಣ ಬ್ರೌನ್ ಸಾಯಿಲು. ಇನ್ನೊಂದು ಆರಂಭ ಅಥವಾ 2 ಆರಂಭ ಮಾಡ್ತು ಅಂತಂದರೆ ಇನ್ನೂ ನೀಟಾಗಿ ಆಗುತ್ತೆ. ಆಸ್ತಿ ಮಾತ್ರ ಒಂದು ಸಮತಟ್ಟುವಾಗಿದೆ. ಓಕೆ, ಇನ್ನೊಂದು ವಿಷಯ ಏನಂತಂದರೆ ಈ ಆಸ್ತಿ ಮಾಲೀಕರಿಗೆ ಇನ್ನೂ ಒಂದು 50-60 ಎಕರೆ ಆಸ್ತಿ ಇದೆ. ಈ ಆಸ್ತಿ ಮಾಲೀಕರಿಗೆ ಇದು ಒಬ್ಬೊಬ್ಬರ ಭಾಗಕ್ಕೆ 70 ಎಕರೆ ಬಂದಿದೆಯಂತೆ. ಒಟ್ಟು ಒಂದು 200-210 ಎಕರೆ ಇದೆಯಂತೆ ಇವ್ರಿಗೆ, ಅಂದರೆ ಹಣ ತಂದಿರಿಗೆ, ಅಂದರೆ ಇವ್ರ ಅಪ್ಪನ ಒಂದು ಹುಟ್ಟಿದವ್ರಿಗೆ. ಇವರೆಲ್ಲ ದೊಡ್ಡ ಅನುಕೂಲವಂತರು, ತುಂಬ ಒಳ್ಳೆ ಜನ ಕೂಡ. ಇದೇ ಊರಿನವರು, ರೈತರು. ಸೊ ರೈತರಿಂದ ಆಗ್ತಕ್ಕಂಥ ಒಂದು ಆಸ್ತಿ ಇದು. ಯಾರಿಗೂ ಕೂಡ ಅಗ್ರಿಮೆಂಟು ಅಥವಾ ಇನ್ನೊಂದು ಏನೂ ಆಗಿಲ್ಲ, ಆಯಿತಾ. ಇದ್ರ ಜೊತೆಗೆ ನೋಡಿ, ಈ ಕಡೆ ಏನು ಅಚ್ಚುಕಟ್ಟು ಮಾಡಿದೆಯಲ್ಲ, ಇದು ಕೂಡ ಇವರ ನೋಡಿ ಇನ್ನೊಬ್ಬ ಹಣ್ಣ ತಮ್ಮದಿರ್ದು. ಆ ಕಡೆ ಕಬ್ಬು ಕಾಣಿಸ್ತಿದೆ ನೋಡಿ, ಅದು ಮತ್ತು ಇದು ನೋಡಿ, ಎರಡು ಕೂಡ ನೋಡಿ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಆಸ್ತಿ. 10 ಎಕರೆ ಒಬ್ಬೊಬ್ಬರಿಗೆ 20 ಎಕರೆ ಕೊಟ್ಟಿರ್ತಕ್ಕಂಥದ್ದು ಹಿಂದಲವರು, ಅಂದರೆ ಇವ್ರ ಮಕ್ಕಳಿಗೆ. ಈಗ ಈ ಹಾಲಿ ಈಗ ನಾನೇನು ಹೇಳ್ತಾ ಇದ್ದೀನಿ, ಈ ಆಸ್ತಿ ಗುಂಡ್ಲುಪೇಟೆಯಿಂದ 10 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಗುಂಡ್ಲುಪೇಟೆಗೆ 10 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆಯಿಂದ ಇನ್ನು ಹಿಂದಕ್ಕೇನೆ, ಗುಂಡ್ಲುಪೇಟೆಯಿಂದ ಆಚೆಗೆ ಹೋಗಬೇಕಾಗಿಲ್ಲ. ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ಏನು ಹೋಗ್ತೀವಲ್ಲ, ಸೊ ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ಹೋಗ್ತಕ್ಕಂಥ ರಸ್ತೆಯಿಂದ ಈ ಎಡಭಾಗಕ್ಕೆ ಒಳಗಡೆ ಹೋಗಬೇಕು. ಜೊತೆಗೆ ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗ್ತೀವಲ್ಲ, ಆ ಹೈವೇಯಿಂದ ರೈಟ್ ಸೈಡ್ಗೆ, ಅಂದರೆ ಬಲಭಾಗಕ್ಕೆ, ಅಂದರೆ ಒಳಗಡೆಗೆ. ಗುಂಡ್ಲುಪೇಟೆಯಿಂದ ಆಚೆಗೆ ಹೋಗಬೇಕಾಗಿಲ್ಲ, ಇನ್ನು ಈಚೆಗೆ. ಸೊ ಊಟಿ NH ಇಂದ ಈ ಲ್ಯಾಂಡ್ಗೆ, ಅಂದರೆ ನಿಮಗೆ ನೇರಂದ್ರೆ ಗುಂಡ್ಲುಪೇಟೆನೇ. ಅದು ಬಿಟ್ಟರೆ ನಾವು ನಂಜನಗೂಡು ಮಾರ್ಗ ಬಂದರೆ, ನಂಜನಗೂಡು ಮಾರ್ಗ ನಿಮಗೆ ಮೈಸೂರಿಂದ ಈ ಜಾಗಕ್ಕೆ ಒಂದು 55ರಿಂದ 60 ಆಗ್ಬೋದು. 55ರಿಂದ 60 ಆಗುತ್ತೆ. ಅಕ್ಕಪಕ್ಕ ಎಲ್ಲ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಒಂದು ಆಸ್ತಿಗಳೇ. ಜೊತೆಗೆ ಈ ಭಾಗದಲ್ಲಿ ವಿಶೇಷವಾಗಿ ಒಂದು 99% ಒಂದು ಅಗ್ರಿಕಲ್ಚರ್ನೇ ಒಂದು ಉದ್ಯೋಗ ಮಾಡ್ಕೊಂಡಿರ್ತಕ್ಕಂಥ ರೈತರೇ ಜಾಸ್ತಿ, ವಿಶೇಷವಾಗಿ, ಆಯ್ತಲ್ಲ. ಇನ್ನೊಂದು ವಿಷಯ, ಈ ಆಸ್ತಿಗೆ ಹೊಂದ್ಕೊಂಡಂಗೆ ಒಂದು ಲೇಕ್ ಇದೆ, ಹೊಂಡ ಅಂದರೆ ಲೇಕ್. ಒಂದು 12 ಎಕರೆ ಇದೆಯಂತೆ. ಸೊ ಆ 12 ಎಕರೆ ಬಂದು ಇದು ಇವ್ರದೇ ಅಂತೆ. ಇವರೇ ಈ ಒಂದು ಗ್ರಾಮದ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹಿಂದಲವರು, ಈಗ ಅಲ್ಲಿ ಇದ್ದಾರಲ್ಲ ಓನರು, ಇವರ ಅಪ್ಪನವ್ರ ಅಪ್ಪ, ಇವರ ಎತ್ತಪ್ಪ ಇಟ್ಟಿರ್ತಕ್ಕಂಥದ್ದು, ಆಯ್ತಲ್ಲ. ಆಸ್ತಿ ಅಂತೂ ಒಂದು ಸಮತಟ್ಟವಾಗಿದೆ. ಮೆಟ್ಲಿಂಗ್ ಒಂದು ರಸ್ತೆಗೆ ಹೊಂದ್ಕೊಂಡಂಗೆ ಇದೆ, ತೊಂದರೆ ಏನಿಲ್ಲ. ಆದರೆ ಎಲ್ಲವೂ ಸರಿ, ರೆಕಾರ್ಡ್ ಸರಿ, ಇನ್ನೊಂದು ಸರಿ, ಎಲ್ಲ ಸರಿ. ಒಂದು ಮೈನಸ್ ಪಾಯಿಂಟ್ ಇದೆ. ಏನಪ್ಪ ಅಂತಂದರೆ ಹೈ ಟೆನ್ಷನ್ ಹೋಗಿದೆ. ಆಸ್ತಿ ಮಧ್ಯಭಾಗದಲ್ಲೇ ಹೋಗಿದೆ, ಹೈ ಟೆನ್ಷನ್ ವೈರ್ ಹೋಗಿದೆ ಅಷ್ಟೇ. ಕಂಬ ಈ ಕಡೆಗಿದೆ, ಈ ಕಡೆ ಆಸ್ತಿನಲ್ಲಿದೆ ಒಂದು ಕಂಬ, ಇನ್ನೊಂದು ಕಂಬ ಇನ್ನೊಬ್ಬರ ಆಸ್ತಿನಲ್ಲಿದೆ ಅಲ್ಲಿ. ಬಟ್ ಆಸ್ತಿ ಮಧ್ಯಭಾಗದಲ್ಲಿ ವೈರ್ ಹೋಗಿದೆ. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ.
ರೆಕಾರ್ಡ್ ಅಂತೂ ಪಕ್ಕಾ ಇದೆ, ಜಿನಿಯನ್ ಡಾಕ್ಯುಮೆಂಟು ಎಲ್ಲ ಕ್ಲಿಯರ್ ಇದೆ. ಭಾಳ ಯೋಗ್ಯರು ಇವರು ಜನರು, ಆಯಿತಾ. ಅದರಲ್ಲಿ ಎರಡು ಮಾತಿಲ್ಲ. ಬಟ್ ರೈಟ್ ಮಾತ್ರ 1 ಎಕರೆ 26 ಲಕ್ಷ ಹೇಳ್ತಾ ಇದ್ದಾರೆ. 1 ಎಕರೆಗೆ 26 ಲಕ್ಷ ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಬಟ್ ಎಷ್ಟಾಗುತ್ತೆ ಗೊತ್ತಿಲ್ಲ. ಅವ್ರ ಜೊತೆ ಕೂತು ಮಾತಾಡಿದ್ರೆ ಗೊತ್ತಾಗುತ್ತೆ. ಇಂಟ್ರೆಸ್ಟ್ ಇದ್ದಂಥವ್ರು ದಯವಿಟ್ಟು ನನಗೆ ಕಾಲ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿದ್ರೆ, ಅಂದರೆ ನಿಮಗೆ ಆಗುತ್ತೆ ಅನ್ನೋದಾದರೆ ಒಂದು ಸ್ಪಾಟ್ನ ವಿಸಿಟ್ ಮಾಡಿ ನೀವು ಆಯ್ತು ಮಾತಾಡೋಣ ಅನ್ನೋದಾದರೆ ಓನರ್ ಹತ್ರಕ್ಕೆ ಹೋಗೋಣ, ಅದರಲ್ಲಿ ಎರಡು ಮಾತಿಲ್ಲ. ಆಸ್ತಿ ಮಾತ್ರ ಸಮತಟ್ಟವಾಗಿದೆ, ನೀವೇನು ವರ್ಕ್ ಮಾಡೋ ಅಂಥದ್ದೇನಿಲ್ಲ. ಅಂದರೆ ನೀವು ತಗೊಂಡ್ಮೇಲೆ ಸಣ್ಣ ಪುಟ್ಟ ಕಟ್ಟೆ ಹಾಕೊಳ್ಳೋದು ಅಥವಾ ಇನ್ನೊಂದು ಇದ್ದೇ ಇರ್ತದೆ. ಆದರೆ ಈ ಆಸ್ತಿ ಒಳಗಡೆ ಯಾವ ಪಂಪ್ ಇಲ್ಲ, ಹಲ್ಕಂಬ ಇಲ್ಲ, ಆಯ್ತಲ್ಲ, ಎಂಟಿ ಲ್ಯಾಂಡ್ ಇದು. ಬಟ್ ಅಕ್ಕಪಕ್ಕ ಎಲೆಕ್ಟ್ರಿಕ್ ಸರ್ವಿಸ್ ಇದೆ, ಏನು ತೊಂದರೆ ಏನಿಲ್ಲ. ಒಂದು ಕಂಬ ಅಷ್ಟೇ ಸಾಕು, ಒಂದು ಕಂಬ ಅಥವಾ 2 ಕಂಬ ಅಷ್ಟೇ ಸಾಕು. ಅಕ್ಕಪಕ್ಕ ಸರ್ವಿಸ್ ಇದೆ. ಜೊತೆಗೆ ನೋಡಿ, ಈ ಆಸ್ತಿಗೆ ಹೊಂದ್ಕೊಂಡಂಗೆ ಒಬ್ಬರು ಕೋಕೋನಟ್ಸ್ ಹಾಕ್ಕೊಂಡು ಇದೇ ಊರಿನವರು ವ್ಯವಸಾಯ ಮಾಡ್ತಾಯಿದ್ದಾರೆ. ಹಾಗೆ ನೋಡಿ, ಇಲ್ಲೂ ಅಷ್ಟೇ. ಈಗ ನಾನು ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಅಂತ ಹೇಳಿದ್ದಲ್ಲ ನೋಡಿ, ಆಸ್ತಿ ಕೊಟ್ಟಿದ್ದಾರೆ. 2 ಹೆಣ್ಮಕ್ಳಿಗೆ 10 ಎಕರೆ ಕೊಟ್ಟಿದ್ದಾರೆ ಇವರು. ಅಂದರೆ ಇವರ ಎತ್ತಪ್ಪ ಈಗಲೂ ಕೂಡ ಪ್ರೆಸೆಂಟು 70 ಎಕರೆ ಇದೆ ಅಂತೆ. ಇನ್ನೂ ಯಾರಿಗೆ ಈಗ ಅಲ್ಲಿ ಈ ಆಸ್ತಿ ಮಾಲೀಕರಿಗೆ ಇದು ಕೊಟ್ಟರು ಇನ್ನೂ ಒಂದು 60 ಎಕರೆ ಅಷ್ಟಿದೆಯಂತೆ. ಈಗೇನಂತಂದರೆ ಆಸ್ತಿ ಜಾಸ್ತಿ ಆಗಿದೆ, ನೋಡ್ಕೊಳ್ಳೋರಿಲ್ಲ. ಸೊ ಈಗಿನ ಮಕ್ಕಳು ಆ ಕಡೆ ಈ ಕಡೆ ಓದಬೇಕು ಅಥವಾ ಉದ್ಯೋಗ ಮಾಡಬೇಕು ಅಂತ ಹೋಗೋದ್ರಿಂದ ಕೊಟ್ಬಿಡೋಣ ಅಂಥೇಳಿ ಅವರು ಇದು ಮಾಡಿದ್ದಾರೆ. ಸಂಪೂರ್ಣ ಬ್ರೌನ್ ಸಾಯಿಲು. ಈಗ ಅಲ್ಲಿ ಒಂದು ಸಾರಿ ಉಳುಮೆ ಮಾಡಿದ್ದಾರೆ, ಇನ್ನೂ 1 ಸಾರಿ 2 ಸಾರಿ ಉಳುಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಹೇಳಿದ್ನಲ್ಲ, ಒಂದು ಮೈನಸ್ ಪಾಯಿಂಟ್ ಅಂದರೆ ಅದೊಂದು ಹೈ ಟೆನ್ಷನ್ ವೈರ್ ಹೋಗಿದೆ. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಡಾಕ್ಯುಮೆಂಟ್ ಅಂತೂ ಜಿನಿಯನ್ ಡಾಕ್ಯುಮೆಂಟು ಪಕ್ಕ ಇದೆ, ಯಾವುದೇ ತಂಟೆ ತಕರಾರುಗಳಿಲ್ಲ. ಜೊತೆಗೆ ಇಲ್ಲಿ ವಾಟ್ರ್ ಕೂಡ ಆಗುತ್ತೆ. ಹಳ್ಳಿಯಿಂದ 1 ಕಿಲೋಮೀಟರ್ ಅಷ್ಟಾಗುತ್ತೆ, ಅಷ್ಟೇ. ಈಗ ನೋಡಿ, ಇದೇ ರಸ್ತೆ ನೋಡಿ, ಇಲ್ಲಿಂದನೇ ಎಂಟ್ರೆನ್ಸು ಇದು. ಮತ್ತು ಈ ಕಡೆದು ಎಲ್ಲ ಇವರ, ಈಗ ನಾನು ಹೇಳಿದ್ನಲ್ಲ, ಹಾಗಾಗಿ ರೋಡ್ದೇನು ಸಮಸ್ಯೆ ಏನಿಲ್ಲ. ಹೀಗೆ ಹೋದರೆ ಈ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗುತ್ತೆ. ಅಂದರೆ ಅಡ್ಡದಾರಿ ಅಂತೀವಲ್ಲ ನಾವು, ಹಾಗೆ ಹೀಗೆ ಹೋದರೆ ಈ ಒಂದು ಹಳ್ಳಿಗೆ ಹೋಗುತ್ತೆ. ಹಳ್ಳಿ ನೋಡಿ, ಅಲ್ಲಿ ಹಿಂಭಾಗ ಅಲ್ಲಿ ಕೋಕೋನಟ್ಸ್ ಇದೆಯಲ್ಲ, ಅಲ್ಲಿ ಅದೇ ಊರು. ಸೊ ಏನಂತಂದರೆ ಇಲ್ಲಿಂದ ಸ್ಟ್ರೈಟ್ ಹೋಗಿ ಮತ್ತು ಲೆಫ್ಟ್ ಹೋಗ್ಬೇಕು ಅಷ್ಟೇ. ಹಳ್ಳಿಯಿಂದ ಕರೆಕ್ಟಾಗಿ 1 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಲ್ಯಾಂಡ್ ಅಂತೂ ಫಸ್ಟ್ ಕ್ಲಾಸಾಗಿದೆ. ನಾನು ಆಗಲೇ ಹೇಳ್ದಂಗೆ ಗುಂಡ್ಲುಪೇಟೆಯಿಂದ 10 ಕಿಲೋಮೀಟ್ರು, ಅಥವಾ ಈ ಆಸ್ತಿಯಿಂದ ಗುಂಡ್ಲುಪೇಟೆ 10 ಕಿಲೋಮೀಟ್ರು ಆಚೆಗೆ ಇದೊಬ್ಬರದು. ಇದು ಕೂಡ ಹಾಗೆ ಎಂಟಿ ಲ್ಯಾಂಡ್ ಇದೆ, ಇವರು ಏನು ಮಾಡ್ತಾಯಿಲ್ಲ. ಇದು ಇವರ ರಿಲೇಟೆಡ್ ಆಸ್ತಿ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. 26 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯೇಟ್ ಮಾಡಿಕೊಡ್ತಾರೆ, ಬಟ್ ಎಷ್ಟಾಗುತ್ತೆ ಗೊತ್ತಿಲ್ಲ. ನೋಡ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದಂಥವ್ರು ನನಗೆ ಕಾಲ್ ಮಾಡಿದ್ರೆ ಮಾತಾಡೋಣ. ನಿಮಗೆ ಆಗುತ್ತೆ ಅನ್ನೋದಾದರೆ ನೋಡಿ, ಅಕ್ಕಪಕ್ಕ ಎಲೆಕ್ಟ್ರಿಕ್ ಸರ್ವಿಸ್ ಎಲ್ಲ ಇದೆ ನೋಡಿ. EC ಹಾಕ್ಕೊಟ್ಟಿದ್ದಾರೆ ಯಾರು ಇವರು ಈ ಕಡೆಗೆ. ಆಲ್ಮೋಸ್ಟ್ ಸುಮಾರು ಜನ ಇಲ್ಲಿ ಪಂಪ್ಸೆಟ್ ಮಾಡ್ಕೊಂಡಿದ್ದಾರಲ್ಲ, ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲಿರೋದ್ರಿಂದ ಏನು ಸಮಸ್ಯೆ ಏನಿಲ್ಲ. ಹಳ್ಳಿಗೂ ಕೂಡ ಭಾಳ ಹತ್ತಿರ ಇದೆ. ಇನ್ನೊಂದು ಏನಂದರೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ನೋಡಿ, ಒಂದು ಆಸ್ತಿ
ಹೆಚ್ಚಿನ ಮಾಹಿತಿಗಾಗಿ ನನ್ನ ಫೋನ್ ನಂಬರ್ ಇರುತ್ತಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನಗೆ ಕಾಲ್ ಮಾಡಿದ್ರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ.